ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 31 ಡಿಸೆಂಬರ್ 2025. ಮುರಳಿ महावाक्यಗಳು मीठे बच्चे। मधुबन होलीएस्ट ऑफ दी होली बाबा का घर है। यहाँ तुम किसी भी पतित को नहीं ला सकते। ಮಧುಬನ ಹೋಲಿಯೆಸ್ಟ್ ಆಫ್ ದಿ ಹೋಲಿ ಬಾಬಾರವರ ಮನೆಯಾಗಿದೆ. ಇಲ್ಲಿ ತಾವು ಯಾರನ್ನೂ ಕೂಡ ಯಾವ ಪತಿತರನ್ನು ತರೋದಕ್ಕೆ ಸಾಧ್ಯವೇ ಇಲ್ಲ. ಇದು ಬಹಳ ಗುಪ್ತವಾಗಿರುವ ಗುಹ್ಯ ರಹಸ್ಯವಾಗಿದೆ. ಮಧುಬನ ಸಾಕಾರ ಜಗತ್ತಿನಲ್ಲಿ ಸ್ಥೂಲ ರೂಪದಲ್ಲಿ ಮಧುಬನ ಆಗಿದೆ. ಯಾವುದು ಬಾಬಾ ನಡೆದಾಡಿರುವಂತಹ ಭೂಮಿ ಇದೆ, ಅರಾವಳಿ ಪರ್ವತದ ಪಾಂಡವ ಭವನ ಪ್ಲೇಸ್ ಸ್ಥೂಲ ರೂಪದಲ್ಲಿ. ನಿಜವಾದ ಹೋಲಿಯೆಸ್ಟ್ ಆಫ್ ಹೋಲಿ ಬಾಬಾ ನಿರಾಕಾರ ಬಾಬಾ, ಆ ನಿರಾಕಾರ ಬಾಬಾರವರ ಮನೆ ಯಾವುದು ಅಂತಂದರೆ ಬಾಬನ ಹೃದಯ, ಆತ್ಮನ ಹೃದಯ. ಇಲ್ಲಿ ಯಾವುದೇ ಪತಿತರು ಪ್ರವೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ. ಹಂಗೆ ನೋಡಿದರೆ ಮಧುಬನದಲ್ಲಿ ಎಲ್ಲ ಥರದ VIP ಬರ್ತಾರೆ. ಯಾರು ಬಾಬನ ಮಕ್ಕಳಿದ್ರು ಕೂಡ, ಯಾರು ತಮಗೆ ಇನ್ನೂ ದೇವಭಾನದಾಗದಾರ, ಇನ್ನೂ ಕೂಡ ವಿಕಾರಕ್ಕೆ ವಶೀಭೂತ ಅದಾರ, ಅಂಥವರು ಕೂಡ ಬಾಬನ ಮಧುಬನ್ಗೆ ಬರ್ತಾ ಇದ್ದಾರ. ಆದರೆ ಬಾಬಾ ಹೇಳ್ತಿದ್ದಾರ, ಯಾವ ಪತಿತರು ಒಳಗೆ ಪ್ರವೇಶ ಆಗಕ್ಕ ಸಾಧ್ಯನೇ ಇಲ್ಲ ಅಂದ್ರೆ ಅದು ಯಾವ ಮಧುಬನ? ಬಾಬನ ಹೃದಯವೇ ಮಧುಬನ. ಬಾಬಾರ ಹೃದಯದೊಳಗ ಅಂಥ ಮಕ್ಕಳಿಗೆ ಪ್ರವೇಶ ಇದೆ. ಯಾವ ಮಕ್ಕಳು ತಮಗೆ ತಾವು ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಿದ್ದಾರೆ, ಆತ್ಮನ ಮನಸ್ಸನ್ನ ಪಾವನ ಮಾಡಿಕೊಂಡಿದ್ದಾರೆ, ಅಂಥವರೇ ಬಾಬಾನ ಹೃದಯ ಮಧುಬನದಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇದೆ. ಅರ್ಥಾತ್ ಇನ್ನೊಂದು ಹೈಯೆಸ್ಟ್ ಕಾನ್ಷಿಯಸ್ ಇದೆಯಲ್ಲ, ಆತ್ಮ ಚೇತನ, ಆ ಆತ್ಮ ಚೇತನ ಮಧುಬನ ಆಗಿದೆ. ಆ ಕಾನ್ಷಿಯಸ್ ಅಲ್ಲಿ ಯಾರು ಪ್ರವೇಶ ಮಾಡ್ತಾರಂದ್ರೆ, ಯಾರು ಕಲಿಯುಗಿ ಕಾನ್ಷಿಯಸ್ ಅನ್ನ ಡಿಲೀಟ್ ಮಾಡಿದಾರ. ಕಲಿಯುಗಿ ಕಾನ್ಷಿಯಸ್ ಏನಿದೆ, ಕಮ್ಜೋರ್ ಮನುಷ್ಯ, ರೋಗಿ ಜೀವನ, ತಾಪತ್ರಯ ಜೀವನ, ಇದನ್ನೆಲ್ಲ ಯಾರು ಡಿಲೀಟ್ ಮಾಡಿದಾರೋ, ಬುದ್ಧಿಯಿಂದ ತೆಗೆದಿದ್ದಾರೋ, ಅವರು ಮಾತ್ರ ಈ ಹೈಯೆಸ್ಟ್ ಕಾನ್ಷಿಯಸ್ಗೆ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಬಾಬಾ ಮಧುಬನ ಅಂತಾರೆ. ಈ ಮಧುಬನದಲ್ಲಿ ಮಧುರ ಅನುಭವ ಯಾರು ಮಾಡ್ತಾರೆ ಅಂತಂದ್ರೆ, ಯಾರು ತಮ್ಮ ದೇಹಭಾನದಿಂದ ಡಿಟ್ಯಾಚ್ ಆಗಿ ತನ್ನ ಆತ್ಮದ ಮೂಲ ಸ್ಥಿತಿಯಲ್ಲಿ ಸ್ಥಿತಾಗುವ ಅಭ್ಯಾಸ ಮಾಡ್ತಿದ್ದಾರೋ ಅವರಿಗೆ ಸತ್ಯ ಮಧುಬನದ ಅನುಭೂತಿ ಆಗಲಿಕ್ಕೆ ಸಾಧ್ಯವಿದೆ. ಪ್ರಶ್ನೆ, इस ईश्वरीय मिशन में जो पक्के निश्चय बुद्धि है उनकी निशानियां क्या होगी? ಈ ಈಶ್ವರೀಯ ಒಂದು ಮಿಷನ್ನಲ್ಲಿ ಯಾರು ಪಕ್ಕಾ ನಿಶ್ಚಯ ಬುದ್ಧಿಯವರಿದ್ದಾರೆ ಅಂಥವರ ನಿಶಾನಿಗಳೇನು, ಗುರುತುಗಳೇನು ಅಂತ ಕೇಳ್ತಾರೆ ಬಾಬಾ. ಇದೊಂದು ಈಶ್ವರೀಯ ಕಾರ್ಯ ನಡೀತಾ ಇದೆ. ಈ ಟೋಟಲ್ ಕಾರ್ಯಕ್ಕೆ ಬಾಬಾ ಈಶ್ವರೀಯ ಮಿಷನ್ ಅಂತ ಹೇಳ್ತಾರೆ. ಇಲ್ಲಿ ಯಾರು ನಿಜವಾಗಿಯೂ ನಿಶ್ಚಯ ಬುದ್ಧಿಯವರಿದ್ದಾರ ಅವ್ರ ಗುರುತುಗಳೇನು? ಬಾಬಾ ಹೇಳ್ತಾರೆ, ಒಂದೇದು ವೇ ಸ್ತುತಿ ನಿಂದ ಮಾನ್ ಅಪಮಾನ್ ಲಾಭ ಹಾನಿ ಸಬ್ ಮೇ ಧೀರಜ್ ಸೆ ಕಾಮ್ ಲೇಂಗೆ. ವಿಶೇಷ ಅಂಡರ್ಲೈನ್, ಅವರಿಗೆ ಹೊಗಳಿದ್ರು ನಿಂದನೆ ಮಾಡಿದಾಗೂ, ಜನ ಬೈತಿದ್ದಾರಂದ್ರೂ ರೋಲಿಗೆ ಅವಾಗಲೂ ಬಹಳ ತಾಳ್ಮೆಯಿಂದ ಕೆಲಸವನ್ನು ತಗೋತಾರೆ. ಯಾಕೆ ಅಂತಂದರೆ, ಸ್ವಲ್ಪ ರೋಲ್ ಕಾನ್ಷಿಯಸ್ ಅಲ್ಲಿ ಬಂದ್ವಿ, ಒಂದು ಸ್ವಲ್ಪ ಈ ಡ್ರಾಮಾ ರಿಯಲ್, ಇಲ್ಲಿ ಡ್ರಾಮಾ ಅನ್ನೋದನ್ನು ಬಿಟ್ಟು ಇದು ಖರೇನೆ ನನಗೆ ಅಪಮಾನ ಮಾಡ್ತಿದ್ದಾರಲ್ಲ ಇವರು ಅಂತ ಸ್ವಲ್ಪ ಮನಸ್ಸಿಗೆ ಹಚ್ಕೊಂಡ್ರೆ ಸಾಕು, ಎಲ್ಲ ಏರಿಳಿತ ಆಗ್ಬಿಡ್ತದ. ಸ್ವಲ್ಪ ಎಷ್ಟು ಲಾಭ, ಇವ್ರು ಏನು ಮಾಡ್ತಿದ್ದಾರ, ಎಷ್ಟು ಲಾಸ್ ಆಗ್ತಾ ಇದೆಯಲ್ಲ ಅಂತ ಹಿಂಗೆ ಅನ್ಕೊಂಡ್ರೂ ಕೂಡ ಬಿಲ್ಕುಲ್ ಸ್ಥಿತಿಯಲ್ಲಿ ವಿಪರೀತ ಏರುಪೇರು ಬರಲಿಕ್ಕೆ ಕಾಣ್ತದ. ಅದಕ್ಕೆ ಬಾಬಾ ಹೇಳ್ತಾರ, ನಿಂದ ಸ್ತುತಿ ಮಾನ್ ಅಪಮಾನ್ ಲಾಭ ಹಾನಿ ಎಲ್ಲದರಲ್ಲೂ ಕೂಡ ಅವರು ಬಹಳ ತಾಳ್ಮೆಯಿಂದ ಎಲ್ಲ ಕೆಲಸಗಳನ್ನು ತಗೊಳ್ತಾರೆ. ಎರಡನೇ ಪಾಯಿಂಟ್, ಕ್ರೋಧ ನಹಿ ಕರೆಂಗೆ. ಒಂದು ಕ್ರೋಧ ಮಾಡೋದಿಲ್ಲ. ಯಾರು ಮಾಡೋದಿಲ್ಲ? ಈ ರೋಲ್ ಒಳಗೆ ಕ್ರೋಧ ಇದ್ರೂ ಕೂಡ, ಒಂದೇದು ಬಾಬಾ ಹೇಳ್ತಾರ ಕ್ರೋಧ ಮಾಡೋದಿಲ್ಲ. ಕ್ರೋಧದ ಇದೇ ಪಾಯಿಂಟ್ ಒಳಗೆ ಇನ್ನೊಂದು ಮಾತು ಹೇಳಬೇಕು ಅಂದರೆ, ಒಂದ್ ವೇಳೆ ರೋಲ್ ಒಳಗೆ ಕ್ರೋಧ ಇದೆ, ಆದರೆ ನಾ ಆತ್ಮ ಈ ಮನಸ್ಸಿನಿಂದ ಇದು ನಾ ಕ್ರೋಧ ಮಾಡಿದ್ ನಾನು ಅಂತ ಸ್ವೀಕಾರ ಮಾಡೋದಿಲ್ಲ. ಯಾಕಂದ್ರೆ ಆತ್ಮ ಎಂದಿಗೂ ಕ್ರೋಧನೇ ಮಾಡೋದಿಲ್ಲ. ಆ ಕ್ರೋಧ ಮುಕ್ತ ನಾ ಆತ್ಮ ಇದ್ದೀನಿ. ಕಿಸಿ ಕೋ ಭಿ ದೈಹಿಕ ದೃಷ್ಟಿ ಸೆ ನಹಿ ದೇಖೆಂಗೆ.
ಯಾರೊಳಗೂ ಕೂಡ ದೈಹಿಕ ದೃಷ್ಟಿ ಅಂದ್ರೆ ಕೇವಲ ಸ್ತ್ರೀ ಪುರುಷ ಭಾನದೊಳಗ ಅವರು ಹಮ್ಜಿನ್ಸಿಗೆ ನೋಡಿ ಆಕರ್ಷಿತ ಆಗ್ತಾರ, ಆ ಮಾತಲ್ಲ. ದೈಹಿಕ ದೃಷ್ಟಿ ಅಂದ್ರೆ ಒಂದು ಆತ್ಮ ಮೊಮ್ಮಗಳು ಪಾತ್ರ ಮಾಡ್ತಿದ್ದಾರಂತಂದ್ರ ನನ್ನ ಮೊಮ್ಮಗಳು ಅಂತ ನೋಡೋದೇನಿದೆಯಲ್ಲ, ಇದು ದೈಹಿಕ ದೃಷ್ಟಿನೇ. ನಮ್ಮ ಮದರ್ ಅಂತ ನೋಡೋದು, ಇವರು ನನ್ನ ಮಗಳು ಅಂತ ತಿಳ್ಕೊಳ್ಳೋದು, ಇದು ಕೂಡ ದೇಹ ನೋಡೋದು, ದೈಹಿಕ ದೃಷ್ಟಿಯಿಂದನೇ ನೋಡೋದಾಗಿದೆ. ಆದರೆ ಪಕ್ಕಾ ನಿಶ್ಚಯ ಬುದ್ಧಿ ಮಕ್ಕಳು ಎಂದಿಗೂ ಕೂಡ ಎಲ್ಲರ ಪಾತ್ರ ನೋಡಿದ್ರೂ ಕೂಡ ಅದರೊಳಗಿನ ಆತ್ಮನೇ ನೋಡ್ತಾರೆ ಹೊರತಾಗಿ ದೈಹಿಕ ದೃಷ್ಟಿ ಅವ್ರದ್ದು ಇರೋದಿಲ್ಲ. ಆತ್ಮ ಕೋ ಹಿ ದೇಖೆಂಗೆ, ಆತ್ಮ ಹೋಕರ್ ಬಾತ್ ಕರೆಂಗೆ, ಆತ್ಮ ಅಂತ ತಿಳ್ಕೊಂಡೇ ಇನ್ನೊಬ್ಬರ ಜೊತೆಗೆ ಮಾತಾಡ್ತಾರೆ. 4ನೇ ಪಾಯಿಂಟ್, ಸ್ತ್ರೀ ಪುರುಷ ಸಾತ್ ಮೇ ರಹತೆ ಕಮಲ್ ಫೂಲ್ ಸಮಾನ್ ರಹೆಂಗೆ. ಸ್ತ್ರೀ ಪುರುಷ ಇಬ್ಬರು ಜೊತೆಯಲ್ಲಿದ್ದೂ ಕೂಡ ಕಮಲ ಪುಷ್ಪ ಸಮಾನ ಇರ್ತಾರೆ. 5ನೇ ಪಾಯಿಂಟ್, ಕಿಸಿ ಬಿ ಪ್ರಕಾರ ಕಿ ತಮನ್ನಾ ನಹಿ ರಖೆಂಗೆ. ಯಾರು ನಿಶ್ಚಯ ಬುದ್ಧಿ ಪಕ್ಕಾ ಮಕ್ಕಳಿದ್ದಾರೆ, ನಿಶ್ಚಯ ಎದರಲ್ಲಿ, ನಾ ಆತ್ಮ ಇದ್ದೀನಿ ಅಷ್ಟೇ ಅಲ್ಲ, ನಾ ಆತ್ಮ ಭರ್ಪೂರ್ ಸಂಪನ್ ಸಮೃದ್ಧ ಇದ್ದೀನಿ, ನನ್ನೊಳಗೆ ನಾನೇ ಇಷ್ಟು ರಿಚ್ ಇದ್ದೀನಿ, ಇಷ್ಟು ಸುಂದರ ಇದ್ದೀನಿ, ನಾ ಏನಾದರೂ ಮಾಡಿ ಇನ್ನೂ ಎಕ್ಸ್ಟ್ರಾ ಬ್ಯೂಟಿಫುಲ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಂದರ ಇದ್ದೀನಿ. ಎಕ್ಸ್ಟ್ರಾ ಏನಾದರೂ ತುಂಬಿಕೊಂಡು ತಗೊಂಡು ನಾ ಎಕ್ಸ್ಟ್ರಾ ಸಂಪನ್ನಾಗಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಂಪನ್ನನ ಆತ್ಮ ಇದ್ದೀನಿ. ಇದ್ರ ಮೇಲೆ ಯಾರಿಗೆ ನಿಶ್ಚಯ ಇದೆಯೋ ಅವರಲ್ಲಿ ಈ ಕಲಿಯುಗ ಜಗತ್ತಿನ ಪ್ರತಿಯಾಗಿ, ವಸ್ತುವಿನ ಪ್ರತಿಯಾಗಿ, ಮನುಷ್ಯರ ಪ್ರತಿಯಾಗಿ ಯಾವ ಇಚ್ಛೆಗಳು ಅವರಲ್ಲಿ ಇರೋದಿಲ್ಲ. ಇಚ್ಛೆಗಳು ಎದರ ನಿಶಾನೆ ಅಂದರೆ ಅವರ ಕಲಿಯುಗಿ ಮೈಂಡ್ಸೆಟ್ನ ನಿಶಾನೆ. ಅಂದ್ರೆ ಅವ್ರಿಗೆ ಇನ್ನೂ ಈಶ್ವರ ಕಾರ್ಯದಲ್ಲಿ ಪೂರ್ಣ ಸಹಯೋಗಿ ಆಗಕ್ಕಾಗೋದಿಲ್ಲ ಅಂತಾರೆ ಬಾಬಾ. ಈ ಮಿಷನ್ನಲ್ಲಿ, ಈಶ್ವರ ಮಿಷನ್ ಒಳಗ ಆ ಒಂದು ಸಹಯೋಗ ಕೊಡಕ್ಕಾಗೋದಿಲ್ಲ ಒಂದು ವೇಳೆ ಅವ್ರಿಗೇನಾದ್ರೂ ಇಚ್ಛೆಗಳು ಅದಾವಂದ್ರ. ಇಚ್ಛಾ ಮುಕ್ತ ಸ್ಥಿತಿ ಇದ್ದಾಗ ಮಾತ್ರ ಭಗವಂತನೇ ಮಹಾನ್ ಕಾರ್ಯದಲ್ಲಿ ಸೂಕ್ಷ್ಮ ಸೇವೆಯನ್ನ ಮಾಡೋದಕ್ಕೆ ಸಾಧ್ಯವಿದೆ. ಮುರಳಿಯ ಮುಖ್ಯ ಸಾರ, ಜೋ ಬಾತ್ ಕಾಮ್ ಕಿ ನಹಿ ಹೈ ಉಸೆ ಏಕ್ ಕಾನ್ ಸೆ ಸುನ್ ದೂಸರೆ ಸೆ ನಿಕಾಲ್ ದೇನಾ ಹೈ. ಯಾವ ಮಾತು ಕೆಲಸಕ್ಕೆ ಉಪಯೋಗ ಇಲ್ಲ, ಅದು ಕೆಲಸಕ್ಕೆ ಉಪಯೋಗ ಇಲ್ಲ ಅಂದರೆ ಯಾವ ಮಾತು ಕೆಲಸಕ್ಕೆ ಉಪಯೋಗ ಇಲ್ಲ ಅದನ್ನು ಒಂದು ಕಿವಿಯಿಂದ ಕೇಳಿ ಬಿಟ್ಬಿಡ್ರಿ ಅಂತಾರೆ ಬಾಬಾ. ಈಗ ಈ ಪಾತ್ರಕ್ಕೆ ಅವ್ರ ಮಾತು ಕೇಳುವುದೇ ಅದ, ಕೇಳಲೇಬೇಕಾಗಿತ್ತು, ಕಿವಿಯಲ್ಲಿ ಬಿದ್ದದ, ಆದ್ರೆ ಅದು ತಲೆಯಾಗಿ ಇಟ್ಕೋಬೇಡ್ರಿ. ಈ ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಬಿಡ್ರಿ. ಯಾಕೆ ಅಂದರೆ ಬಾಬಾ ಹೇಳ್ತಾರ, ಚೆಕ್ ಮಾಡ್ಕೋಬೇಕಾಗಿದೆ ನನಗೆ ಈ ಮಾತು ತಲೆಯಾಗ ಹಾಕೊಳ್ಳೋದ್ರಿಂದ ನನ್ನ ಆತ್ಮಸ್ಥಿತಿ ಹೆಚ್ಚಾಗ್ತದ, ನನಗೆ ಆತ್ಮ ಉನ್ನತಿ ಆಗ್ತದ, ಇಲ್ಲ ನನಗೆ ಕಲಿಯುಗ ಜಗತ್ತಿನಿಂದ ನಾನು ಡಿಟ್ಯಾಚ್ ಆಗ್ತೀನಿ, ಇಲ್ಲ ನನ್ನ ಮನೋಸ್ಥೈರ್ಯ ಹೆಚ್ಚಾಗ್ತದ ಅಂದ್ರೆ ಆ ಮಾತು ತಲೆಗೆ ಹಚ್ಕೊಳ್ರಿ, ಆ ಮಾತು ಹಿಡ್ಕೊಳ್ರಿ. ಇಲ್ಲ ಅಂದಮೇಲೆ ಆ ಮಾತನ್ನ ಹಿಡಿಬೇಡ್ರಿ ಅಂತಾರೆ ಬಾಬಾ. ಆ ಮಾತು ಹಚ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ, ಒಂದು ಕಿವಿಯಿಂದ ಕೇಳ್ರಿ, ಇನ್ನೊಂದು ಕಿವಿಯಿಂದ ಬಿಟ್ಬಿಡ್ರಿ. तो hear no evil, see no evil, think no evil and talk no evil. ಬಾಬಾ ಅಂತಾರೆ, ಕೆಟ್ಟದ್ದನ್ನ ಕೇಳಬೇಡ್ರಿ, ನೋಡಬೇಡ್ರಿ, ಮಾತಾಡಬೇಡ್ರಿ ಅರ್ಥಾರ್ಥ ಈ ರೋಲಲ್ಲಿ ಕೆಟ್ಟದ್ದು ಕೇಳೋದು, ನೋಡೋದು, ಮಾತಾಡೋದು ಏನೇ ಇದೆ ಅಂದ್ರೂ ಕೂಡ ನೀ ರೋಲಿಂದ ಪರಿ ಆತ್ಮ ಇದೆಯಲ್ಲ, ನಿನ್ನ ಲೈಟ್ ಈ ಮನಸ್ಸಿನ ಮೇಲೆ ವ್ಯರ್ಥ ವಿಚಾರ ಮಾಡುವ, ವ್ಯರ್ಥ ಚಿಂತನೆ ಮಾಡುವ, ವ್ಯರ್ಥ ಮಾತುಗಳನ್ನು ಕೇಳುವಂತ ಈ ಮನಸ್ಸಿನ ಮೇಲೆ ಅಟೆನ್ಷನ್ ಕೊಡಬೇಡ. ಈ ಮನಸ್ಸು ನಂದು ಅನ್ಕೊಂಡು ನಾನಾ ಕೇಳ್ತೀನಿ, ಇದು ನನಗ ಇವ್ರು ಹೇಳಿದ್ರು ನಾನಾ ಮಾಡ್ತೀನಿ ಅನ್ಕೊಂಡ್ರಿ ಅಂತಂದ್ರ ಅದು ವಿಕರ್ಮ ಆಗ್ತದೆ. ಬಾಬಾ ಜೋ ಶಿಕ್ಷಾಯೇ ದೇತಾ ಹೈ ಉಸೆ ಧಾರಣ ಕರ್ನಾ ಹೈ. ಬಾಬಾ ಕೊಡುವಂತ ಶಿಕ್ಷಣವನ್ನ ಮೊದಲು ಧಾರಣೆ ಮಾಡ್ಕೊಡ್ರಿ. ಯಾಕೆ ಅಂದ್ರೆ ತುಂಬಾ ಜನ ಇದ್ದಾರ, ಮುರಳಿಯನ್ನ ಕೇಳ್ತಾರ ಬಿಡ್ತಾರ, ಮುರಳಿಯನ್ನ ಕೇಳ್ತಾರ, ಓದುತ್ತಾರ, ಇನ್ನೊಬ್ಬರಿಗೆ ಆಸ್ ಇಟ್ ಈಸ್ ಓದಿಸ್ತಾರ. ಇಲ್ಲ, ಬಾಬಾ ಹೇಳ್ತಾರೆ, ಬಾಬಾ ಯಾವ ಅರ್ಥದಲ್ಲಿ ಮುರಳಿಯನ್ನ ಹೇಳಿದಾರೋ ಆ ಅರ್ಥದಲ್ಲಿ ಸ್ಥಿತಾಗಿ, ಆ ಸ್ವರೂಪದಲ್ಲಿ ಸ್ಥಿತಾಗಿ ನೀವು ಇನ್ನೊಬ್ಬರಿಗೆ ಜ್ಞಾನದಾನವನ್ನ ಮಾಡಬೇಕಿದೆ. ಸೆಕೆಂಡ್ ಪಾಯಿಂಟ್, कोई भी हद की तमन्नाएं नहीं रखनी है, आंखों की बड़ी संभाल रखनी है. ಯಾವ ಹದ್ದಿನ ಇಚ್ಛೆಗಳನ್ನ ಇಡಬೇಡ್ರಿ. ಹದ್ದಿನ ಇಚ್ಛಾ ಅಂದ್ರ ರೋಲ್ನ ಇಚ್ಛಾ ಪೂರ್ಣ ಆಗೋದು, ಈ ರೋಲ್ನ ಮನಸ್ಸಿನ ಭಾವನೆಗಳು, ಆ ಭಾವನೆಗಳೊಳಗಿರ್ತದ ಹಿಂಗ ಅನಿಸ್ಕೋಬೇಕು, ಹಿಂಗ ಉಣಿಸ್ಬೇಕು, ಹಿಂಗ ಮಾಡಬೇಕು ಅಂತ ಇಚ್ಛೆಗಳನ್ನ ಇಟ್ಕೋಬೇಡ್ರಿ ಅಂತಾರ ಬಾಬಾ.
ಹಂಗಾದ್ರೆ ಏನ್ ಮಾಡ್ಬೇಕು? ಯಾವುದು ಡ್ರಾಮಾ ಇಂಟ್ಯೂಷನ್ಸ್ ತೀವ್ರ ಸಂಕಲ್ಪಗಳನ್ನ ಕೊಡ್ತದ, ಡ್ರಾಮಾದೊಳಗೆ ಆಗ್ಲೇಬೇಕಾಗಿದೆ, ಡ್ರಾಮಾ ತಮ್ಮ ರೋಲ್ನ ಮೂಲಕ ಡ್ರಾಮಾ ಮಾಡಿಸೋದಿದೆ, ಅವು ಅಷ್ಟೇ ಸಂಕಲ್ಪ ಬರಬೇಕು. ಬಾಕಿ ಈ ಡ್ರಾಮಾದೊಳಗ ಮಾಯಾವಿ ಇಚ್ಛೆಗಳನ್ನ, ದೈಹಿಕ ದೇಹದ ಅಭಿಮಾನ ಬೆಳೆಸುವಂತ ಇಚ್ಛೆಗಳನ್ನ ಇಡಬೇಡ್ರಿ. ಕಣ್ಣುಗಳನ್ನ ಬಹಳ ಸಂಭಾಲನೆ ಮಾಡ್ರಿ ಅಂತಾರ ಬಾಬಾ. ಯಾಕಂದ್ರೆ ಕಣ್ಣು ನೋಡಿತು ಅಂತಂದ್ರ ಮನಸ್ಸಿನಲ್ಲಿ ಆ ಉದ್ವೇಗ, ಆ ವಿಚಾರ, ಆ ಭಾವನಾ ತಾನಾಗಿಯೇ ಸೃಜನ ಆಗ್ಬಿಡ್ತದೆ. ಅದಕ್ಕೆ ಬಾಬಾ ಅಂತಾರ, ಕಣ್ಣುಗಳಿಂದ ಏನ್ ನೋಡ್ತಾ ಇದ್ದೀನಿ ಇದು ಸತ್ಯ ಅಲ್ಲ, ಇದೆಲ್ಲ ಸಿನಿಮಾ ಸ್ಕ್ರೀನ್ ಮೇಲೆ ನಡೀತಾ ಇರುವಂತಹ ಘಟನೆಗಳು ಅನ್ನುವಂಥ ಸ್ಮೃತಿ ಇರಲಿ. ಕ್ರಿಮಿನಲ್ ದೃಷ್ಟಿನ ಜಾಯೆ. ಈ ನಾಟಕದ ಮನುಷ್ಯರನ್ನ ಎಂದಿಗೂ ರಿಯಲ್ ಅಂತ ತಿಳ್ಕೊಬೇಡ. ಮನುಷ್ಯರು ಯಾರೂ ರಿಯಲ್ ಇಲ್ಲ, ಇಲ್ಲಿರುವ ವಸ್ತು ರಿಯಲ್ ಅಲ್ಲ, ಇವೆಲ್ಲ ನಾಟಕದ ಕೇವಲ ಜಸ್ಟ್ ದೃಶ್ಯ ಮಾತ್ರ, ಯಾವುದೂ ಸತ್ಯ ಅಲ್ಲ, ಒಂದು ಭ್ರಮೆ ಮಾತ್ರ. ಅಂದ ಮೇಲೆ ಎಂದಿಗೂ ನಿಮ್ದು ಕ್ರಿಮಿನಲ್ ದೃಷ್ಟಿ ಅರ್ಥಾತ್ ಇವರು ದೇಹ, ಇವ್ರು ಮನುಷ್ಯರು, ಇವ್ರು ಚಿಕ್ಕಮ್ಮ, ಇವ್ರು ಚಿಕ್ಕಪ್ಪ, ಈ ರೀತಿ ದೈಹಿಕ ದೃಷ್ಟಿ ಹೋಗಬಾರ್ದು. कोई भी कर्मेंद्रिय चलायमान न हो, ಖುಷಿ से ಭರ್ಪೂರ್ रहना है. ಯಾವ ಕರ್ಮೇಂದ್ರಿಯಗಳು ನನ್ನ ಮನಸ್ಸನ್ನ ಆಕರ್ಷಿತ ಮಾಡಿಕೊಂಡು ಅವು ನನ್ನ ಮನಸ್ಸಿನ ಆಟವನ್ನು ಅವು ಆಡಬಾರ್ದು. ಆ ರೀತಿ ನಿಮ್ಮ ಸಂಭಾಲನೆ ಮಾಡಿಕೊಡ್ರಿ. ಸದಾ ಖುಷಿಯಿಂದ ಭರ್ಪೂರತೆಯ ಅನುಭವ ಮಾಡ್ರಿ. वरदान माया के खेल को साक्षी होकर देखने वाले सदा निर्भय ಮಾಯಾಜೀತ್ ಭವ. ಮಾಯೆ ಆಟವನ್ನ ಸಾಕ್ಷಿಯಾಗಿ ನೋಡ್ತಾ ಸದಾ ನಿರ್ಭಯರಾಗಿರುವಂತಹ ಮಾಯಾಜೀತರು ಆಗ್ರಿ. समय प्रति समय जैसे आप बच्चों की स्टेज आगे बढ़ती जा रही है, ಸಮಯ ಅನುಸಾರ ತಾವೆಲ್ಲ ಮಕ್ಕಳ ಸ್ಥಿತಿ, ತಮ್ಮ ಒಂದು ಮನೋಬಲ ಹೆಚ್ಚಾಗ್ತಾ ಹೋಗ್ತಿದೆ. ಐಸೆ ಮಾಯಾ ಕಾ ವಾರ್ ನಹಿ ಹೋನಿ ಚಾಹಿಯೆ. ಅಂದ ಮೇಲೆ ತಮ್ಮ ಸ್ಥಿತಿ ಶ್ರೇಷ್ಠತೆ ಕಡೆ ಹೊಂಟಿದೆ ಅಂತಂದ್ರೆ ಪದೇ ಪದೇ ಮಾಯಾ ದಾಳಿ ಆಗಬಾರ್ದು. ಮಾಯಾ ನಮಸ್ಕಾರ ಕರ್ನೆ ಆಯೆ ವಾರ್ ಕರ್ನೆ ನಹಿ. ಮಾಯಾ ದಾಳಿ ಆಗೋದು ಅಂತಂದ್ರೆ ಯಾವುದೇ ಒಂದು ಮಾತಿನ ಬಗ್ಗೆ ಮನಸ್ಸಿನಲ್ಲಿ ವಿಪರೀತ ವಿಚಾರ ನಡೆಯೋದು, ಹಿಂಗಾಯ್ತಲ್ಲ, ಆಗ್ಬಾರ್ದಾಗಿತ್ತಲ್ಲ, ಇಲ್ಲಿ ಹೋಗಬಾರ್ದಾಗಿತ್ತು, ಇವ್ರನ್ನ ಭೆಟ್ಟಿನೇ ಆಗಬಾರ್ದಾಗಿತ್ತು ಅಂತ ಯಾವುದೇ ಮಾತು ಇಲ್ಲಿ ಚಿಂತನೆಗೆ, ಇಲ್ಲಿ ವಿಚಾರದ ಗೊಂದಲಕ್ಕೆ ಹಾಕ್ತು ಅಂತಂದ್ರೆ ಇದು ಪ್ರಭಾವಿತ ಮಾಯಾ ಅಟ್ಯಾಕ್ ಮಾಡೋದು ಅಂತಾರ. ಬಾಬಾ ಅಂತಾರ ಮಾಯಾ ಅಟ್ಯಾಕ್ ಮಾಡಬಾರ್ದು, ಮಾಯಾ ಇನ್ನೂ ನಿಮಗ ನಮಸ್ಕಾರ ಮಾಡಬೇಕು, ಸಹಯೋಗಿ ಆಗಬೇಕು. ಯದಿ ಮಾಯಾ ಸಹಯೋಗಿ ಆಗೋದು ಅಂತಂದ್ರೆ ಇಂಥದ್ದೊಂದು ಪೆಟ್ಟು ಬೀಳಬೇಕಲ್ಲ, ಇಂಥ ಒಂದು ಮಾತು ಬರಬೇಕು ಎದುರುಗಡೆಗೆ, ಆ ಮಾತು ಸೀದಾ ನನಗ ಈ ದೇಹಭಾನದಿಂದ ಪರೆ ಬಾಬಾ ತಾವು ಹೇಳೋದೇ ಸತ್ಯ, ಇದು ನಾಟಕ ಝೂಟ್ ಇದೆ, ಇಲ್ಲಿ ಬಹಳ ಮೋಸ ಇದೆ ಅಂತ ರಿಯಲೈಸ್ ಆಗಬೇಕು. ಆತ್ಮನ ಮೂಲ ಸ್ಥಿತಿಗೆ ಕರ್ಕೊಂಡು ಹೋಗ್ಬೇಕು. ಇದಕ್ಕಂತಾರ ಮಾಯಾ ಸಹಯೋಗಿ ಆಗೋದು. ಮಾಯಾ ವಾರ್ ಮಾಡೋದು ಅಂದ್ರೆ ನಾ ಯಾರ ಇದೀನ್ ಅನ್ನೋದನ್ನೇ ಮರೆತು, ನಾ ಆತ್ಮ ಅನ್ನೋದೇ ಮರೆತು ಆ ಮಾತಿನಲ್ಲಿ ಮುಳುಗ್ತೀವಲ್ಲ, ಇದಕ್ಕಂತಾರ ಮಾಯಾ ದಾಳಿ ಮಾಡೋದು. ಯದಿ ಮಾಯಾ ಆವಿ ಜಾಯೆ ತೋ ಉಸ್ಸೆ ಖೇಲ್ ಸಮಜ್ ಕರ್ ದೇಖೋ ನಾ. ಎಷ್ಟು ಸುಂದರ ಮಾತು. ಮಾಯಾ ಬಂದ್ರೆ ಬರಲಿ, ಮಾಯಾ ಬರುದೇ, ಅಂತಿಮದವರೆಗೂ ಬರುದೇ. ಅದು ಬಂದ್ರೂ ಕೂಡ ನೀವೇನು ತಿಳ್ಕೊಡ್ರಿ, ಇದೊಂದು ಆಟ ಅಂತ ತಿಳ್ಕೊಂಡು ಸಾಕ್ಷಿಯಾಗಿ ನೋಡ್ರಿ, ಆಟ ಅಂತ ತಿಳ್ಕೊಂಡು ನೋಡ್ರಿ. ಐಸಾ ಅನುಭವ ಹೋ ಜೈಸೆ ಸಾಕ್ಷಿ ಹೋಕರ್ ಹದ್ ಕಾ ಡ್ರಾಮಾ ದೇಖ್ತೆ ಹೇ. ಈ ವಿಶ್ವ ನಾಟಕ, ಈ ಬೇಹದ್ ಫಿಲಮ್ ಏನು ಇಲ್ಲಿ ಪ್ಲೇ ಆಗ್ತಾ ಇದೆ ಈ ಸ್ಕ್ರೀನ್ ಮೇಲೆ, ನಿಮ್ಗೆ ಹಿಂಗೆ ಅನುಭವ ಆಗಬೇಕು. ಇದನ್ನು ಸಾಕ್ಷಿಯಾಗಿ ನೋಡ್ತಿದ್ದೀನಿ. ಹೇಗೆ ಹದ್ದಿನ ಸಿನಿಮಾ, ಹೇಗೆ ಥಿಯೇಟರ್ಗಳಲ್ಲಿ ಅಥವಾ ಸಿನಿಮಾ ಹಾಲ್ಗಳಲ್ಲಿ ಅಥವಾ ಟಿವಿ ಸ್ಕ್ರೀನ್ ಮೇಲೆ, ಪ್ರೊಜೆಕ್ಟರ್ನ ಸ್ಕ್ರೀನ್ ಮೇಲೆ ನಾವು ಯಾವಾಗ ನೋಡ್ತೀವಿ, ಹೆಂಗೆ ನೋಡ್ತೀವಿ, ಅದು ಸ್ಕ್ರೀನ್ ಮೇಲೆ ನಡೆಯುವಂಥ ಪ್ರೀ ಶೂಟಿಂಗ್ ರಿಕಾರ್ಡಿಂಗ್ ಆಗಿರುವಂಥದ್ದು ಪ್ಲೇ ಆಗ್ತಾ ಇದೆ, ನಾನು ಅದರಿಂದ ಡಿಫ್ರೆಂಟ್ ಇದ್ದೀನಿ ಅನ್ನುವಂಥ ಫೀಲಿಂಗ್ ಮಾಡ್ತೀವಿ. ಅದೇ ರೀತಿ ಹಿಂಗೆ ಅನಿಸ್ಬೇಕು ಈ ನಾಟಕದಲ್ಲಿ ಏನೆಲ್ಲ ನಡೀತಾ ಇದೆ, ಇದು ನಾಟಕದ ದೃಶ್ಯ, ನಾನು ನಾಟಕದಿಂದ ಪರೆ ಇದ್ದೀನಿ, ಅದಕ್ಕೆ ಇದೆಲ್ಲ ಏನು ಮಾಡ್ತಾ ಇದ್ದೀನಿ, ನಾಟಕದ ಥರನೇ ನೋಡ್ತಾ ಇದ್ದೀನಿ. ಮಾಯಾ का कैसा भी विकराल रूप हो, आप उसे खिलौना और खेल समझकर देखेंगे तो बहुत मजा आएगा. ಬಹಳ ಸುಂದರ ಮಹಾವಾಕ್ಯ. ಮಾಯಾ ಎಷ್ಟರೇ ವಿಕರಾಳ ರೂಪ ತೋರಿಸ್ಲಿ, ಎಷ್ಟರೇ ಭಯಂಕರ ಭಯಭೀತ್ ಮಾಡಲಿ, ಮುಗೀತಪ್ಪ,
ಈ ಮನಸ್ಸು ಅನ್ಕೋತದ ಮುಗೀತೆಲ್ಲ ಮಾಡಿದ್ದು ವ್ಯರ್ಥ ಆಗಿ ಹೋಯ್ತು, ತೊಳೆದು ಹೋಯ್ತು, ನೀರಾಗ ತೊಳೆದು ಹೋಯ್ತು ಅಂತ ಹಿಂಗೆ ಭಯಭೀತ ಮಾಡಿಸ್ತದ. ಬಾಬಾ ಅಂತಾರೆ ಇಲ್ಲ, ಆ ಭಯಭೀತ ಘಟನೆಯನ್ನೇ ನಿಮ್ದು ಆಟದ ಸಾಮಾನು ಅಂತ ತಿಳ್ಕೊಡ್ರಿ. ಇದು ಆಟದ ಮೈದಾನ ಇದೆ, ಇವೆಲ್ಲ ಆಟದ ಸಾಮಾನುಗಳು, ಪರಿಸ್ಥಿತಿಗಳು. ಹಿಂಗೆ ತಿಳ್ಕೊಂಡು ನೀವು ಆಟ ಆಡ್ರಿ, ಆಟದ ಮಜಾ ಅವಾಗ ಬರ್ತದೆ ಅಂತಾರೆ ಬಾಬಾ. ಫಿರ್ ಉಸ್ಸೆ ಧರೆಂಗೆ ಘಬರಾಯಂಗೆ ನಹಿ. ಕೆಲವು ಮಕ್ಕಳು ಕೆಲವೊಂದು ವಸ್ತುಗಳನ್ನ ಅವ್ರಿಗೆ ಗೊತ್ತದ ಇದು ಬಟ್ಟೆಯ ಹುಲಿ ಅಂತ ಹೇಳಿ, ಇದು ಬಟ್ಟೆಯಿಂದ ಮಾಡಿರುವಂತ ಸ್ಮೂತ್ ಅದ, ಇದು ಹುಲಿ, ಇದು ರಿಯಲ್ ಅಲ್ಲ ಅಂತ. ಅವಾಗ ಮಕ್ಕಳು ಆಟ ಆಡ್ತಾರ, ಹುಲಿ ಕಿವಿ ಜಗ್ತಿರ್ತಾರ, ಹಲ್ಲು ಬಾಯಿ ತೆಗಿತಿರ್ತಾರ, ಹಿಂಗೆ ಬಾಯಿ ತೆಗೆದು ನೋಡ್ತಿರ್ತಾರ. ಹಂಗೆ ಬಾಬಾ ಅಂತಾರ ಇವೆಲ್ಲ ಪರಿಸ್ಥಿತಿ ಏನು ಇವು ರಿಯಲ್ ಅನ್ಕೊಂಡಿರಿ? ಇದು ನಿಮ್ಮ ಮನಸ್ಸಿನ ಸ್ಕ್ರೀನ್, ಮನಸ್ಸಿನ ಪರದೆ ಮೇಲೆ ನಡೀತಾ ಇರುವಂತಹ ಜಸ್ಟ್ ಮಾಯಾವಿ ಘಟನೆಗಳು ಘಟಿತಾಗಿ ಹೋಗ್ತಿದ್ದಾವೆ. ಇದು ಯಾವುದು ರಿಯಲ್ ಅಲ್ಲ. ಅಂದಮೇಲೆ ಗಾಬರಿ ಆಗಬೇಡ್ರಿ, ಭಯಭೀತ ಆಗಬೇಡ್ರಿ. जो बच्चे सदा खिलाड़ी बनकर साक्षी हो माया का खेल देखते हैं वह सदा निर्भय माया जीत बन जाते हैं. ಅಂಡರ್ಲೈನ್. ಯಾವ ಮಕ್ಕಳು ಸದಾ ಖಿಲಾಡಿಯಾಗಿ, ಒಳ್ಳೆ ಪ್ಲೇಯರ್ ಆಗಿ, ಆಟಗಾರ ಆಗಿ ಈ ಆಟವನ್ನ ಸಾಕ್ಷಿಯಾಗಿ ನೋಡ್ತಾರೋ, ಮಾಯ ಆಟವನ್ನ ದೂರದಿಂದ ನೋಡ್ತಾ ಇದ್ದೀನಿ ಅಂತ ತಿಳ್ಕೊಳ್ತಾರೋ, ಅವರೇ ಸದಾ ನಿರ್ಭಯ್, ಸದಾ ಮಾಯಾಜೀತ್ ಆಗಿರ್ಲಿಕ್ಕೆ ಸಾಧ್ಯವಿದೆ. ಸ್ಲೋಗನ್, ಐಸಾ ಸ್ನೇಹ ಕಾ ಸಾಗರ್ ಬನೋ ಜೋ ಕ್ರೋಧ ಸಮೀಪಿ ನ ಆ ಜಾಯೆ. ಈ ರೀತಿ ಮಾಸ್ಟರ್ ಸ್ನೇಹ ಸಾಗರ ಆಗ್ರಿ, ಕ್ರೋಧ ತಮ್ಮ ಸಮೀಪದಲ್ಲೂ ಕೂಡ ಬರಬಾರ್ದು. ಅವ್ಯಕ್ತಿಶಾರ, ಅಬ್ ಸಂಪನ್ನ ವ ಕರ್ಮಾತೀತ ಬನ್ನೆಕಿ ಧುನ್ ಲಗಾವೋ. ಈಗ ಸಂಪನ್ನ ಕರ್ಮಾತೀತ ಆಗುವಂತಹ ನಶೆಯನ್ನ ಏರಿಸ್ಕೊಡ್ರಿ. ಕರ್ಮಾತೀತ ಅರ್ಥಾತ್ ಕರ್ಮಕ್ಕೆ ಅಧೀನ ನಹಿ. ಕರ್ಮಾತೀತ ಅಂದ್ರೇನು? ಕರ್ಮದ ಅಧೀನ ಅಲ್ಲ. ಕರ್ಮದ ಅಧೀನ ಅಂದ್ರ ಎಷ್ಟು ಮಾಡಿದ್ರಿ ಏನದ, ಇನ್ನ ಎಷ್ಟು ಮಾಡಬೇಕು, ನಾವು ಮಾಡಿದೀವಿ ನಮ್ಗೇನು ಕೇಳಲೇ ಇಲ್ಲ, ನಾವು ಮಾಡಿದ್ದಕ್ಕೇನು ಫಲನೇ ಸಿಗ್ಲಿಲ್ಲ, ಮಾಡಿದ್ದೆಲ್ಲ ವೇಸ್ಟ್ ಆಯ್ತು ನೋಡು, ಎಷ್ಟು ಇಷ್ಟಪಟ್ಟು ಮಾಡಿದ್ದೆ ನಾನು, ಅದ್ರ ತಕ್ಕಂಗ ಆಗ್ಲಿಲ್ಲ. ಇದಕ್ಕೇನಂತಾರ? ಭಗವಂತರ ಕರ್ಮ ಮಾಡುವುದದ, ಕರ್ಮ ಮಾಡುವುದು ಆಕ್ಟಿಂಗ್ ಮಾಡುವುದದ. ನೀ ಆಕ್ಟಿಂಗ್ ಮಾಡಿದೆ, ಅದರಿಂದ ಏನ್ ಸಿಗ್ಬೇಕು? ಸಿನಿಮಾದೊಳಗ ಹೀರೋ ಅಲ್ಲಿ ಕುಡಿಯೋದು ಬಿಡ್ತಾನ, ಆಮೇಲೆ ತನ್ನ ಆರಾಮ್ ಬಿಡ್ತಾನ, ಊಟ ಬಿಡ್ತಾನ, ಆ ಹಳ್ಳಿ ಜನರ ಸೇವಾ ಮಾಡೋದು ಮಾಡ್ತಾನ. ಸಿನಿಮಾ ಮುಗಿದ್ಮೇಲೆ ಹಿಂಗೆ ಅನ್ನೋದಿಲ್ಲ, ನಾ ಎಷ್ಟು ಸಿನಿಮಾದೊಳಗೆ ಕಷ್ಟಪಟ್ಟಿದ್ದೆ, ನಾ ಎಷ್ಟು ಊರ ಜನರ ಸೇವೆ ಮಾಡಿದ್ದೆ, ಇವ್ರು ಯಾರೂ ನನಗೆ ಮಾತನೆ ಕಾಡೋದಿಲ್ಲ, ಕೇಳೋದಿಲ್ಲ ಅಂತ ಹಿಂಗೆ ಹೀರೋ ಅನ್ನೋದಿಲ್ಲ. ಯಾಕಂದರೆ ಅವನಿಗೆ ಡೈರೆಕ್ಟರ್ನ ಆದೇಶ ಇತ್ತು ಆ್ಯಕ್ಟಿಂಗ್ ಮಾಡೋದು, ಊರ ಜನರ ಸರ್ವಿಸ್ ಮಾಡೋದು, ಮಾಡ್ದ. ಆ್ಯಕ್ಟಿಂಗ್ ಮುಗೀತು, ಅವನು ಮೂಲ ಸ್ಥಿತಿಗೆ ಬರ್ತಾನೆ, ನಿಜ ಸ್ಥಿತಿಗೆ ಬರ್ತಾನೆ. ನಾ ಹೀರೋ ಇದ್ದೀನಿ, ಇಲ್ಲಿ ತನ ಮಾಡಿದ ಆ್ಯಕ್ಟಿಂಗ್ ಅಂತ. ಹಂಗೆ ಬಾಬಾ ಹೇಳ್ತಾರ, ಈ ಸಮಯದೊಳಗ ಏನೆಲ್ಲ ನಡೀತಾ ಇದೆ, ಇದು ಈ ವಿಶ್ವ ನಾಟಕದೊಳಗ ಕೇವಲ ಒಂದು ಆಟ ನಡೀತಾ ಇದೆ. ಒಂದು ಸಿನಿಮಾದೊಳಗ ದೃಶ್ಯಗಳು ಘಟಿಸಿ ಹೋಗ್ತಾ ಇದ್ದಾವ, ಇದು ಆಗಬೇಕು, ಆಗ್ತಾ ಇದೆ. ಆದರೆ ನಾನು ಮಾಡಿದ್ದೀನಿ ಅಂತಂದ್ಮೇಲೆ ಹಿಂಗೆ ಅನಿಸ್ತೈತ್ಲ, ಅದ್ರದ್ದೇನು ಫಲ? ನಾವು ಎಷ್ಟು ಕಷ್ಟಪಟ್ಟಿದ್ವಿ, ಇವರೆಲ್ಲ ಕೆಡಿಸ್ಬಿಟ್ರು, ನಾವು ಇಷ್ಟೆಲ್ಲ ಬೆಳೆಸಿದ್ವಿ, ಇವರು ಇದನ್ನು ಉಳಿಸ್ಕೊಂಡು ಹೋಗಲಿಲ್ಲ ಅಂದ್ರೆ ಮಾಡಿದ್ದೀನಿ, ನಾವು ಇವತ್ತಂದ್ಮೇಲೆ ನಮ್ಮ ಹಿಂದೆ ನೋಡ್ಕೊಂಡು ಹೋಗೋರೊಬ್ರು ಇರಬೇಕು. ಇಲ್ಲ, ಡ್ರಾಮಾ ಮಾಡಿಸಿದೆ, ಯಾವ ರೋಲ್ನ ಮೂಲಕ ಏನಾಗಬೇಕು ಆ ಕರ್ತವ್ಯ ಡ್ರಾಮಾ ಮಾಡಿಸಿದೆ, ನಾ ಕರ್ತಾ ಇದ್ದೀನಿ, ನಾನು ಕೇವಲ ಇಲ್ಲಿ ನೋಡ್ಲಿಕ್ಕೆ ಬಂದಿದ್ದೀನಿ ಅನ್ನುವ ಸ್ಮೃತಿ ಇತ್ತು ಅಂತಂದ್ರೆ ಇದೇ ಕರ್ಮಾತೀತ ಅವಸ್ಥಾ. ಆ ಕರ್ಮ ಬಂಧಿಸೋದಿಲ್ಲ, ಆ ಕರ್ಮ ಮನಸ್ಸು ತಿನ್ನುವಂತಹ, ಮನಸ್ಸಿಗೆ ಕೆಟ್ಟ ಅನಿಸುವಂತ ಭಾವನೆ ಉತ್ಪನ್ನ ಆಗೋದಿಲ್ಲ. ಇದಕ್ಕಂತಾರ ಕರ್ಮದಿಂದ ಕರ್ಮಕ್ಕೆ ಅಧೀನ ಆಗದೆ ಕರ್ಮಾತೀತ ಸ್ಥಿತಿ. ತೋ ಕರ್ಮೋಂಕೆ ಪರತಂತ್ರ ನಹಿ, ಅವರೆಂದಿಗೂ ಕೂಡ ಕರ್ಮದ ಪರತಂತ್ರದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಸ್ವತಂತ್ರ ಹೋ ಕರ್ಮೇಂದ್ರಿಯೋ ದ್ವಾರ ಕರ್ಮ ಕರಾವ್. ಬಾಬಾ ಹೇಳ್ತಾರೆ, ಸ್ವತಂತ್ರರಾಗಿ ಆತ್ಮ, ನಾ ಸ್ವತಂತ್ರ ಇದ್ದೀನಿ, ನಾ ಮಾಡ್ತಾ ಇಲ್ಲ, ಮಾಡ್ತೀನಂದ್ರೇನೆ ಬಂಧನ್, ಮಾಡ್ತೀನಂದ್ರೇನೆ ಅದ್ರ ಫಲ. ಇದು ಆಗ್ಬೇಕಾಗಿತ್ತು, ಹಿಂಗೆ ಅನ್ಬೇಕಾಗಿತ್ತು, ನನಗೆ ಹಿಂಗೆ ನೋಡ್ಕೋಬೇಕಾಗಿತ್ತು. ಅದಕ್ಕೆ ಬಾಬಾ ಅಂತಾರ, ಸ್ವತಂತ್ರ ಆಗಿ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡಿಸ್ರಿ. ಜೋ ಗಾಯನ್ ಹೇ ಕಿ ಕರ್ತೆ ಹುಯೇ ಅಕರ್ತ. ಅಂಡರ್ಲೈನ್, ಎಷ್ಟು ಮುಖ್ಯ ಗುಹ್ಯ ರಹಸ್ಯ. ನಿಮ್ದೇ ಗಾಯನ ಇದೆ, ಮಾಡುತ್ತಿದ್ದರೂ ಅಕರ್ತ. ಅಕರ್ತ ಅಂದ್ರೇನು? ಕರ್ತ ಅಂದ್ರೇನು? ಮಾಡುವವನು. ಅಕರ್ತ ಅಂದ್ರೆ
ಮಾಡಿದ ಹಾಗೆ ಕೇವಲ ಆಕ್ಟಿಂಗ್ ಮಾಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಆತ್ಮ ಏನೂ ಮಾಡೋದಿಲ್ಲ, ಯಾಕಂದ್ರೆ ಆತ್ಮ ಅಕರ್ತ ಇದೆ. अकर्ता संपर्क संबंध में रहते हुए कर्मातीत, क्या ऐसी स्टेज रहती है? ಕರ್ಮ ಮಾಡ್ತಿದ್ರು ಅಕರ್ತ, ಸಂಬಂಧ ಸಂಪರ್ಕದಲ್ಲಿ ಎಲ್ಲರ ಜೊತೆಗಿದ್ರು ಕರ್ಮಾತೀತ, ಇಂಥ ಸ್ಥಿತಿ ಬಂದಿದೆಯಾ? ಚೆಕ್ ಮಾಡ್ಕೊಡ್ರಿ. कोई भी लगाव तो नहीं है, ಯಾವುದೇ ಆಕರ್ಷಣೆ ಅಂತೂ ಇಲ್ವಲ್ಲ. ಸರ್ವಿಸ್ ಬಿ ಲಗಾವ್ ಸೇ ನಾ ಹೋ, ಸೇವಾ ಮಾಡಿ ನಮ್ಗೆಲ್ಲರೂ ಎಲ್ಲ ಕಡೆ ಫೋಟೋ ಬರಬೇಕು, ಎಲ್ಲರಿಗೆ ಗೊತ್ತಾಗಬೇಕು ಎಷ್ಟು ಸೇವಾ ಮಾಡ್ತಾರನ್ಬೇಕು. ಸೇವಾ ಮಾಡಿದ್ದನು ಕೂಡ ಎಲ್ಲರೂ ಕೇಳಬೇಕು, ಎಷ್ಟು ಚಂದ ಸೇವಾ ಮಾಡೀರಿ, ಎಷ್ಟು ಕಷ್ಟಪಟ್ಟಿರಿ ಅಂತ. ಈ ರೀತಿ ಇಚ್ಛಾ ಇಟ್ಕೊಂಡು ಸೇವಾ ಮಾಡಬೇಡ್ರಿ ಅಂತಾರೆ ಬಾಬಾ. ಲೇಕಿನ್ ನಿಮಿತ್ತ ಭಾವ ಸೇ ಹೋ, ಇಸ್ಸೆ ಸಹಜಿ ಕರ್ಮಾತೀತ್ ಬನ್ ಜಾಯೆಂಗೆ. ಕೇವಲ ನಿಮಿತ್ತ ಭಾವದಿಂದ ನೀವು ಸೇವಾ ಮಾಡಿದ್ರಿ, ಕರ್ಮ ಮಾಡಿದ್ರಿ ಅಂದ್ರ ಇದರಿಂದ ಮಾತ್ರ ಸಹಜವಾಗಿ ಕರ್ಮಾತೀತ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯವಿದೆ. ಓಂ ಶಾಂತಿ. ಅನುಭವ ಮಾಡೋಣ. ನಾನು ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ಕೇವಲ ಈ ನಾಟಕದ ವೀಕ್ಷಣೆ ಮಾಡೋದಕ್ಕಾಗಿ ಬಂದಿರುವ ಇನ್ವಿಸಿಬಲ್ ಆಕ್ಟರ್ ಹಾಗೂ ಈ ಆಟವನ್ನು ನೋಡುವಂತಹ ಪ್ರೇಕ್ಷಕನಾಗಿದ್ದೇನೆ. ಈ ನಾಟಕದಲ್ಲಿ ಏನೆಲ್ಲ ನಡೀತಾ ಇದೆ ಇದು ಕೇವಲ ನಾಟಕ ಮಾತ್ರ, ಅರ್ಥಾತ್ ಸತ್ಯವಲ್ಲ. ಲಾಭ ಹಾನಿ, ನಿಂದಾ ಸ್ತುತಿ, ಸೋಲು ಗೆಲುವು ಕೇವಲ ನಾಟಕದಲ್ಲಿ. ನಾನು ಆತ್ಮ ಸದಾ ಸ್ವತಂತ್ರ, ಸದಾ ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ. ನಾನು ಕರ್ಮ ಮಾಡ್ತಾ ಇಲ್ಲ, ಕರ್ಮ ಆಗ್ತಾ ಇರುವುದನ್ನು ಕೇವಲ ನಿಮಿತ್ತ ಮಾತ್ರ ಅದರಲ್ಲಿ ಭಾಗಿಯಾಗಿದ್ದೀನಿ. ಹೀಗಾಗಿ ಕರ್ಮ ಮಾಡಿಯೂ ಅಕರ್ಮ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಸಹ ಕರ್ಮಾತೀತ ಸ್ಥಿತಿ ನನ್ನದಾಗಿದೆ. ಎಲ್ಲ ಕರ್ಮ ಬಂಧನಗಳಿಂದ ಮುಕ್ತ ಸ್ವತಂತ್ರ ಆತ್ಮ ನಾನು. ಓಂ ಶಾಂತಿ.